ನಮ್ಮ ದೇಶದ ಅತ್ಯಂತ ಶ್ರೇಷ್ಠ ಪ್ರಧಾನಿ, ವಿಶ್ವ ನಾಯಕ ಮತ್ತು ಚಿರ ಯೌವನದಲ್ಲಿರ್ತಕ್ಕಂಥ ನಮ್ಮ ನರೇಂದ್ರ ಮೋದಿಯವರ 75ನೇ ವರ್ಷದ ಹುಟ್ಟುಹಬ್ಬ. 75ನೇ ವರ್ಷ ಹುಟ್ಟುಹಬ್ಬವನ್ನು ಬಹಳ ಅರ್ಥಪೂರ್ಣವಾಗಿ ಮಾಡಬೇಕು ಅಂತೇಳಿ ಇಡೀ ದೇಶದಾದ್ಯಂತ ಸೇವಾ ಪಾಕ್ಷಿಕ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದ ಎಲ್ಲ ಬೂತ್ಗಳಲ್ಲಿ ಮತ್ತು ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಎಲ್ಲ ವಾರ್ಡ್ಗಳಲ್ಲೂ ಕೂಡ ಇವತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತು ಬೆಳಗ್ಗೆ 6 ಗಂಟೆಗೆ ಇಡೀ ನನ್ನ ಕ್ಷೇತ್ರದ ಎಲ್ಲ ಕಡೆನೂ ಗ್ರಾಮ ಪಂಚಾಯಿತಿ ಸದಸ್ಯರು, ನಮ್ಮ ಕಾರ್ಯಕರ್ತರು, ನಾಗರಿಕರು ಎಲ್ಲ ಕೂಡ ಈಗಾಗಲೇ ಸ್ವಚ್ಛತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. 10 ಗಂಟೆಗೆ ರಕ್ತದಾನ ಶಿಬಿರ ನಮ್ಮ ಯುವ ಮೋರ್ಚಾ ಕಡೆಯಿಂದ ಕೂಡ ಇದೆ. ಅದನ್ನು 10 ಗಂಟೆಗೆ ಕೂಡ ಅದರ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ. ಭಾನುವಾರ ವಾಕಥಾನ್ ಕಾರ್ಯಕ್ರಮ ಇದೆ. ಈ ಥರ ಎಲ್ಲ ಕಾರ್ಯಕ್ರಮಗಳನ್ನ ಇಡೀ ನಮ್ಮ ಕ್ಷೇತ್ರದ ಎಲ್ಲ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಮತ್ತು ವಾರ್ಡ್ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲೂ ಕೂಡ ಇದನ್ನ ಪ್ರಾರಂಭವನ್ನು ಮಾಡಿದ್ದೀವಿ. ಇವತ್ತು ನಾವು ಯಲಹಂಕದ ಮುಖ್ಯ ರಸ್ತೆಯನ್ನ ಸ್ವಚ್ಛತಾ ಕಾರ್ಯಕ್ರಮವನ್ನು ಈಗ ನಾವು ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ನರೇಂದ್ರ ಮೋದಿಯವರು ನಮ್ಗೆಲ್ಲರೂ ಕೂಡ ಸ್ಫೂರ್ತಿದಾಯಕರು. ಸ್ವಚ್ಛ ಭಾರತ್ ಕಲ್ಪನೆಯನ್ನು ತಂದವರು ಕೂಡ ಅವರೇ. ಇವತ್ತು ಅವರ ಕಲ್ಪನೆ ಅಡಿಯಲ್ಲಿ ಇವತ್ತು ಒಂದಷ್ಟು ನಗರಗಳೆಲ್ಲ ಕೂಡ ಸುಂದರವಾಗಿ ಕಾಣೋದಕ್ಕೆ ಅವರು ಕಾರಣಕರ್ತರು. ಇವತ್ತು ಎಲ್ಲ ಕಡೆ ಕೇಕ್ ಕಟ್ ಮಾಡ್ತಾರೆ. ಆದ್ರೆ ನಾವು ಸೇವೆಯ ಮುಖಾಂತರ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬವನ್ನ ಬಹಳ ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಭಾರತ್ ಮಾತಾ ಕಿ ಜೈ, ನರೇಂದ್ರ ಮೋದಿ ಜಿ ಕಿ ಜೈ, ನರೇಂದ್ರ ಮೋದಿ ಜಿ ಕಿ ಜೈ, ಸರ್ ವಿಶ್ವನಾಥನ್ ಅವರಿಗೆ ಜೈ, ಭಾರತ್ ಮಾತಾ ಕಿ ಜೈ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.